ಸೊ ಈ ಒಂದು ಕ್ವಶ್ನಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನಲ್ಲಿ ರೇಷೋ ಅನಾಲಿಸಿಸ್ ಚಾಪ್ಟರ್ನಲ್ಲಿ 10 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳುವಂಥ ಡೆಟಾರ್ ಟರ್ನ್ ಓವರ್ ರೇಷೋ ಮತ್ತು ಕ್ರೆಡಿಟಾರ್ ಟರ್ನ್ ಓವರ್ ರೇಷೋನ ಎಕ್ಸಾಮ್ ಪ್ಯಾಟ್ರನ್ ವ್ಯೂವಿಂದ ನಾನಿಲ್ಲಿ ನಿಮಗೆ ವ್ಯೂ ಮಾಡ್ತಿದ್ದೀನಿ. ಸೊ ಈ ಕ್ವಶನ್ ಅಬ್ಸರ್ವ್ ಮಾಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ನಿಮಗೆ DTR ಡೆಟ್ ಕಲೆಕ್ಷನ್ ಪೀರಿಯಡ್, CTR ಆ್ಯಂಡ್ ಡೆಟ್ ಪೇಮೆಂಟ್ ಪೀರಿಯಡ್ ಬಗ್ಗೆ ಹೇಳಿದ್ದೀನಿ. ಸೊ ಅಬ್ಸರ್ವ್ ಮಾಡೋಣ ಈಗ. ಸೊ ಈ ರೀತಿ ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಈಸ್ ರಿಲೇಟೆಡ್ ಟು ಎಕ್ಸ್ ಲಿಮಿಟೆಡ್. ಓಪನಿಂಗ್ ಇದೆ 1/4/2007 ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ 31/2008. ಇದನ್ನು ನಾರ್ಮಲ್ ಆಗಿ ಕೊಡೋ ಉದ್ದೇಶ ಏನು ಅಂದರೆ ಆವರೇಜ್ ಡೆಟಾರ್ ಮತ್ತು ಆವರೇಜ್ ಕ್ರೆಡಿಟಾರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ. ಸೊ ಆವರೇಜ್ ಡೆಟಾರ್ ಅಂತ ಅಂದರೆ ಓಪನಿಂಗ್ ಡೆಟಾರ್ ಆ್ಯಂಡ್ ಓಪನಿಂಗ್ BR ಪ್ಲಸ್ ಕ್ಲೋಸಿಂಗ್ ಡೆಟಾರ್ ಆ್ಯಂಡ್ ಕ್ಲೋಸಿಂಗ್ BR, ಇದು ಆವರೇಜ್ ಡೆಟಾರ್ಗೆ ಬರುತ್ತೆ ಡಿವೈಡೆಡ್ ಬೈ 2. ಆ್ಯಂಡ್ ಅದೇ ರೀತಿ ಆವರೇಜ್ ಕ್ರೆಡಿಟಾರ್ಗೆ ಮಾಡಬೇಕಾದ್ರೆ ಓಪನಿಂಗ್ ಕ್ರೆಡಿಟಾರ್ ಆ್ಯಂಡ್ BP ಪ್ಲಸ್ ಕ್ಲೋಸಿಂಗ್ ಕ್ರೆಡಿಟಾರ್ ಆ್ಯಂಡ್ BP ಡಿವೈಡೆಡ್ ಬೈ 2, ಇದು ಫಾರ್ಮುಲಾಗೆ ಹೋಗುತ್ತೆ. ಸೊ ಈಗ ಇನ್ಫಾರ್ಮೇಷನ್ ನೋಡೋಣ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಓಪನಿಂಗ್ BR, ಓಪನಿಂಗ್ BP, ಕ್ಲೋಸಿಂಗ್ BP, ಓಪನಿಂಗ್ BP, ಓಪನಿಂಗ್ ಡೆಟಾರ್ ಆ್ಯಂಡ್ ಕ್ರೆಡಿಟಾರ್, ಕ್ಲೋಸಿಂಗ್ ಡೆಟಾರ್ ಆ್ಯಂಡ್ ಕ್ರೆಡಿಟಾರ್ ಬಗ್ಗೆ. ಸೊ ಅಡಿಷನಲ್ ಇನ್ಫಾರ್ಮೇಷನ್ ನೋಡೋಣ. ಟೋಟಲ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ ಹೇಳಿದ್ದಾರೆ, ಟೋಟಲ್ ಪರ್ಚೇಸ್ ಹೇಳಿದ್ದಾನೆ, ಕ್ಯಾಶ್ ಸೇಲ್ಸ್ ಹೇಳಿದ್ದಾನೆ, ಕ್ಯಾಶ್ ಪರ್ಚೇಸ್ ಹೇಳಿದ್ದಾನೆ. ಸೊ ಇದು ನಿಮ್ಮ ಫಾರ್ಮುಲಾಗೆ ನ್ಯೂಮರೇಟರಿಗೆ ನೀವು ತೊಗೊಳ್ತಿರಲ್ಲ. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಹೇಗೆ ಸಿಗುತ್ತೆ? ಟೋಟಲ್ ಸೇಲ್ಸಿಂದ ರಿಟರ್ನ್ಸ್ ಇದ್ದರೆ ಕಳಿಬೇಕು, ಕ್ಯಾಶ್ ಸೇಲ್ಸ್ ಇದ್ದರೆ ಕಳಿಬೇಕು. ಇಲ್ಲಿದೆ ಟೋಟಲ್ ಸೇಲ್ಸ್ನಲ್ಲಿ ಇಲ್ಲಿರುವಂಥ ಕ್ಯಾಶ್ ಸೇಲ್ಸ್ನ ಕಳಿಬೇಕಾಗುತ್ತೆ. ಇದರಿಂದ ಇದನ್ನು ಟೋಟಲ್ ಪರ್ಚೇಸಿಂದ ಈ ಒಂದು ಕ್ಯಾಶ್ ಪರ್ಚೇಸ್ ಕಳೆದ್ರೆ ವಟ್ ಎವರ್ ದ ರಿಮೈನಿಂಗ್ ಅಮೌಂಟ್ ಅವೈಲೇಬಲ್, ದಟ್ ಈಸ್ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಆ್ಯಂಡ್ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್. ನೆಕ್ಸ್ಟ್ ನೋಡೋಣ. ಸೊ ಅದೇ ರೀತಿ ನಿಮ್ಗೆ ಇಲ್ಲಿ ಅವ್ನು ಕಂಡುಹಿಡಿಯೋಕ್ಕೆ ಹೇಳಿರೋದು ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ DTR ಆ್ಯಂಡ್ ಡೆಟ್ ಕಲೆಕ್ಷನ್ ಪೀರಿಯಡ್ ಆ್ಯಂಡ್ CTR ಆ್ಯಂಡ್ ಡೆಟ್ ಪೇಮೆಂಟ್ ಪೀರಿಯಡ್. ಸೊ ಐ ಹೋಪ್ ಈ ಕ್ವಶನಲ್ಲಿ ನಿಮಗೆಲ್ಲ ಓವರಾಲ್ 4 ಇದೆ ಫಾರ್ಮುಲಾ. ನೋಡೋಣ. ಡೆಟಾರ್ ಟರ್ನ್ ಓವರ್ ರೇಷಿಯೋಗೆ ನಿಮಗೆ ಗೊತ್ತಿರೋ ಹಾಗೆ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಹೇಗೆ ಸಿಗುತ್ತೆ? ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್, ಸೊ ಈಗ ನೋಡಿ ಇಲ್ಲಿ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ ಹೇಗೆ ಸಿಗುತ್ತೆ ಅಂದರೆ ಟೋಟಲ್ ಸೇಲ್ಸ್ 17,80,000 ಇದೆ. ಕ್ಯಾಶ್ ಸೇಲ್ಸ್ ಅಥವಾ ರಿಟರ್ನ್ಸ್ ಅಥವಾ ಇನ್ನೇನಾದರೂ ರಿಟರ್ನ್ಸ್ಗಳೇನಾದ್ರು ಇತ್ತು ಅಂತಂದರೆ ಕಳೆದ್ರೆ ನಮಗೆ ಈ ಅಮೌಂಟ್ ಸಿಗುತ್ತೆ. ಸೊ ಇಲ್ಲಿ ರಿಟರ್ನ್ಸ್ ಆ ಥರದ್ದು ಯಾವುದೂ ಇಲ್ಲ. ಸೊ ಹಾಗೆ ಒಂದೇ ಅಮೌಂಟ್ ಕಳೆದಿದ್ವಿ. ಸೊ 13,14,000. ಆವರೇಜ್ ಡೆಟಾರ್ ಹೇಗೆ ಸಿಕ್ತು ಸರ್? ಆವರೇಜ್ ಡೆಟಾರ್ ಆಲ್ರೆಡಿ ಹೇಳಿದ ಹಾಗೆ ನಾನು ನೋಡಿ ಇಲ್ಲಿ ಓಪನಿಂಗ್ ಡೆಟಾರ್ ಆ್ಯಂಡ್ BR ಪ್ಲಸ್ ಕ್ಲೋಸಿಂಗ್ ಡೆಟಾರ್ ಆ್ಯಂಡ್ BR ಡಿವೈಡೆಡ್ ಬೈ 2 ಮಾಡಿದಾಗ 1,80,000 ನಮಗೆ ಸಿಗುತ್ತೆ. ಸೊ ಆ ಫಾರ್ಮುಲಾ ನಾವು ಅಪ್ಲೈ ಮಾಡಿದಾಗ ನ್ಯೂಮರೇಟರ್ಗೆ ಆಲ್ರೆಡಿ ಕಂಡುಹಿಡಿದಿರೋದ್ರಿಂದ 13,14,000 ನಮಗೆ ಸಿಕ್ತು. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಸೇಲ್ಸ್ ಆವರೇಜ್ ಡೆಟಾರ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಸಿಕ್ತು. ಎರಡನ್ನೂ ಡಿವೈಡ್ ಮಾಡಿದಾಗ 7.3 ಟೈಮ್ಸು ಡೆಟಾರ್ ಟರ್ನ್ ಓವರ್ ರೇಷಿಯೋ ಬರುತ್ತೆ. ಇನ್ನು ಡೆಟ್ ಕಲೆಕ್ಷನ್ ಪೀರಿಯಡಿಗೆ ಬಂದರೆ 2 ಫಾರ್ಮುಲಾ ನಾನು ಆಲ್ರೆಡಿ ಹೇಳಿದೆ. ಈ ಫಾರ್ಮುಲಾಗಿಂತ ದಿಸ್ ಒನ್ ಈಸ್ ಬೆಟರ್. 365 ಡೇಸ್ ಡಿವೈಡೆಡ್ ಬೈ ಡೆಟಾರ್ ಟರ್ನ್ ಓವರ್ ರೇಷಿಯೋ. 365 ಡೇಸ್ ಕಾಮನ್ ಆಗಿ ಆಗಿರುತ್ತೆ. ಈ ಡೆಟಾರ್ ಟರ್ನ್ ಓವರ್ ರೇಷಿಯೋ ನೀವು ಈಗ ತಾನೇ ಕಂಡುಹಿಡಿದ್ರಲ್ಲ ಅದು. ಸೊ ಅದನ್ನು ಡಿನಾಮಿನೇಟ್ರಿಗೆ ಹಾಕ್ಕೊಂಡ್ರೆ ಸೊ 50 ಡೇಸಲ್ಲಿ ನೀವು ಕೊಟ್ಟಿರೋ ಸಾಲನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್ ಆವರೇಜ್ ಕ್ರೆಡಿಟಾರ್. ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್ ಯಾವ ರೀತಿ ಸಿಗುತ್ತೆ ನಮಗೆ? ನೆಟ್ ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್ ಯಾವ ರೀತಿ ಸಿಗುತ್ತೆ ಅಂತ ಅಂದರೆ ಸೊ ಟೋಟಲ್ ಪರ್ಚೇಸ್ ಆ್ಯಕ್ಚುಲಾಗಿ 13 lakh ಇದೆ. ಔಟ್ ಆಫ್ ದಟ್ ಕ್ಯಾಶ್ ಪರ್ಚೇಸ್ನ ನಾವು ಕಳ್ಕೋಬೇಕಾಗುತ್ತೆ. ಕ್ಯಾಶ್ ಪರ್ಚೇಸ್ ಲೈಕ್ ರಿಟರ್ನ್ ಔಟ್ ಟುವರ್ಡ್ಸ್, ಸೊ ಏನಾದ್ರು ಇದ್ದರೆ ಕಳ್ಕೊಳ್ತೀವಿ ರಿಟರ್ನ್ಸ್ ಇದ್ದರೆ. ಸೊ ರಿಟರ್ನ್ಸ್ ಇಲ್ಲ, ಬದಲಾಗಿ ಕ್ಯಾಶ್ ಪರ್ಚೇಸ್ ಇದೆ. ಸೊ ರಿಮೈನಿಂಗ್ 9,60,000. ಅದೇ ರೀತಿ ಆವರೇಜ್ ಕ್ರೆಡಿಟಾರ್ ಹೇಗೆ ಸಿಗುತ್ತೆ ಅಂದರೆ ಓಪನಿಂಗ್ ಕ್ರೆಡಿಟಾರ್ ಆ್ಯಂಡ್ BP, ಕ್ಲೋಸಿಂಗ್ ಕ್ರೆಡಿಟಾರ್ ಆ್ಯಂಡ್ ಕ್ಲೋಸಿಂಗ್ BP ಡಿವೈಡೆಡ್ ಬೈ 2 ಮಾಡಿದಾಗ 16 lakh. 9,60,000ಇಂದ 1,60,000ನ ಡಿವೈಡ್ ಮಾಡಿದಾಗ ನಿಮಗೆ ಆ್ಯಕ್ಚುಲ್ ಆಗಿ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ನೋಡಿ ಇಲ್ಲಿ 9,60,000 ಆ್ಯನ್ಯುವಲ್ ಕ್ರೆಡಿಟ್ ಪರ್ಚೇಸ್ ಹೇಗೆ ಸಿಕ್ತು? ಟೋಟಲ್ ಪರ್ಚೇಸಿಂದ ಪರ್ಚೇಸ್ ರಿಟರ್ನ್ ಇದ್ದರೆ ಕಳ್ಕೋಬೇಕು, ಕ್ಯಾಶ್ ಪರ್ಚೇಸ್ ಇದ್ದರೆ ಕಳ್ಕೋಬೇಕು. ಕ್ರೆಡಿಟಾರ್ ಹೇಗೆ ಸಿಕ್ತು? ಓಪನಿಂಗ್ BP ಆ್ಯಂಡ್ ಕ್ರೆಡಿಟಾರ್ ಪ್ಲಸ್ ಕ್ಲೋಸಿಂಗ್ BP ಆ್ಯಂಡ್ ಕ್ರೆಡಿಟಾರ್ ಡಿವೈಡೆಡ್ ಬೈ 2 ಮಾಡಿದಾಗ 1,66 ಟೈಮ್. ಡೆಟ್ ಕಲೆಕ್ಷನ್ ಪೀರಿಯಡ್ ಯಾವ ರೀತಿ ಮಾಡಿದ್ರಿ? ಅದೇ ರೀತಿ ಇಲ್ಲಿ ಡೆಟ್ ಪೇಮೆಂಟ್ ಪೀರಿಯಡ್ ಇಸ್ಕೊಂಡಿರೋ ಸಾಲನ ಎಷ್ಟು ದಿವಸದಲ್ಲಿ ನಾವು ಕೊಡಬೇಕು. ಸೊ ಅದಕ್ಕೆ ಫಾರ್ಮುಲಾ 365 ಡೇಸ್ ಡಿವೈಡೆಡ್ ಬೈ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ. 365 ಕಾಮನ್ ನಿಮ್ಮ ಫಾರ್ಮುಲಾಸ್ ಇರುತ್ತೆ. ಈ 6 ಟೈಮ್ ಯಾವುದು ಅಂದರೆ ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ ಮಾಡಿದಾಗ 60.83 or 61 ಡೇಸ್ನಲ್ಲಿ ನೀವು ಈ ಒಂದು ಅಮೌಂಟ್ನ ವಾಪಸ್ ಕೊಡಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಯುವರ್ 10 max ಡೆಟಾರ್ ಟರ್ನ್ ಓವರ್ ರೇಷಿಯೋ, ಡೆಟ್ ಕಲೆಕ್ಷನ್ ಪೀರಿಯಡ್, ಕ್ರೆಡಿಟಾರ್ ಟರ್ನ್ ಓವರ್ ರೇಷಿಯೋ, ಡೆಟ್ ಪೇಮೆಂಟ್ ಪೀರಿಯಡ್. ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ವ್ಯೂ ಆಫ್ ಎಕ್ಸಾಮಿನೇಷನ್.